ನೋಡಿ ಗೈಸ್, ನೀವು ಯೂಟ್ಯೂಬಲ್ಲಿ ಹೊಸ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ ನಾನು ಹೇಳುವಂಥ ಸೆಟ್ಟಿಂಗ್ಸ್ನ ನಿಮ್ಮ ಒಂದು ಚಾನಲಲ್ಲಿ ಮಾಡಿಕೊಡಿ. ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಆ ಒಂದು ಸೆಟ್ಟಿಂಗ್ ಏನು ಅಂತ ಫಸ್ಟು ನಾನು ನಿಮಗೆ ತೋರಿಸ್ತೀನಿ, ಅದರಿಂದ ಹೆಂಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಅಂತ. ಅದಾದಮೇಲೆ ನಿಮಗೆ ಅದನ್ನು ಮಾಡೋದು ಹೇಗೆ ನಿಮ್ಮ ಒಂದು ಚಾನಲಲ್ಲಿ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ ಗೈಸ್, ಯಾರೇ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡಿದ್ರೆ ಅವ್ರಿಗೆ ಅಟ್ರಾಕ್ಟ್ ಆಗಬೇಕು ನಿಮ್ಮ ಒಂದು ಚಾನಲ್ಲು. ಆ ಅಟ್ರಾಕ್ಟ್ ಆಗಬೇಕು ಅಂತಂದರೆ ನೀವು ಈ ಥರ ಸೆಟ್ಟಿಂಗ್ಸ್ನ ನೀವು ಮಾಡ್ಕೋಬೇಕು. ನೋಡಿ, ಇವಾಗ ನೀವು ನನ್ನ ಚಾನಲ್ ಓಪನ್ ಮಾಡ್ತು ಅಂತಂದರೆ ನನ್ನ ಚಾನಲ್ ಹೆಸರು, ಸಬ್ಸ್ಕ್ರೈಬರ್ಸ್ ಇದೆಲ್ಲ ನಾರ್ಮಲ್ ತೋರಿಸುತ್ತೆ. ಈ ಥರ ಕೆಲವರು ಚಾನಲ್ಗಳಲ್ಲಿ ಮಾತ್ರ ತೋರಿಸುತ್ತೆ. ನೋಡಿ, ಇವಾಗ ನಂದು ಮೇಲ್ಗಡೆ ಹೋಮ್ ಪೇಜಲ್ಲಿ ಅವರ್ ಮೆಂಬರ್ಸ್ ಅಂತ ತೋರಿಸ್ತಾ ಇದೆ, ಆ್ಯಂಡ್ ಅದರ ಕೆಳಗಡೆ ಫಾರ್ ಯು ಟ್ಯಾಬ್ ತೋರಿಸ್ತಾ ಇದೆ, ಅದರ ಕೆಳಗಡೆ ವೀಡಿಯೋಸ್ ಟ್ಯಾಬ್ ತೋರಿಸ್ತಾ ಇದೆ. ಓಕೆ, ಸೊ ಯಾರೇ ಒಂದು ನನ್ನ ಚಾನಲ್ ಓಪನ್ ಮಾಡಿದ್ರೆ ಅವ್ರಿಗೆ ಈ ಥರ ಬರುತ್ತೆ. ಆ್ಯಂಡ್ ಕೆಳಗಡೆಗೆ ಬಂದರೆ ಪಾಪ್ಯುಲರ್ ವೀಡಿಯೋಸ್ಗಳು ತೋರಿಸ್ತಾ ಇದೆ, ಅಂದರೆ ಜಾಸ್ತಿ ಹಿಟ್ಟಾಗಿರುವಂಥ ವೀಡಿಯೋ ನನ್ನ ಚಾನಲಲ್ಲಿ ಯಾವುದಕ್ಕೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಅದು ತೋರಿಸ್ತಾ ಇದೆ. ಸೊ ಈ ಥರ ನಾನು ಒಂದಷ್ಟು ಸೆಟಪ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಶಾರ್ಟ್ಸ್ ತೋರಿಸೋ ಥರ, ಅದಾದಮೇಲೆ ಪೋಸ್ಟು ಮತ್ತು ಕೊಲಾಬರೇಷನ್ಸು. ಸೊ ಈ ಥರ ನಾನು ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ಇದು ಆಟೋಮೆಟಿಕಲಿ ಸೆಟಪ್ ಆಗಿರಲ್ಲ, ಆಯಿತಾ. ಇದನ್ನು ನೀವು ಸೆಟಪ್ ಮಾಡ್ಕೊಳ್ಬೇಕು. ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆಡಿಯನ್ಸ್ಗಳಿಗೆ ಅಟ್ರ್ಯಾಕ್ಟ್ ಆಗ್ತಾರೆ, ಆಯಿತಾ. ಸೊ ನಿಮ್ಮ ಒಂದು ಚಾನಲು ಒಂದು ಒಳ್ಳೆಯ ಚಾನಲ್ಲು, ಡೈಲಿ ವೀಡಿಯೋಸ್ ಹಾಕ್ತಾಯಿದ್ದೀರಾ ಅಂತ ಗೊತ್ತಾಗುತ್ತೆ, ಮತ್ತು ಪಾಪ್ಯುಲರ್ ವೀಡಿಯೋಸ್ಗಳಿದ್ದಾವೆ ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಇದನ್ನು ನೀವು ಸೆಟಪ್ ಮಾಡ್ಕೊಳ್ಬೇಕು. ಸೊ ಬನ್ನಿ, ಇವಾಗ ಈ ಥರ ನೀವು ಹೇಗೆ ಸೆಟಪ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಸೆಟಪ್ ಮಾಡ್ಕೊಳ್ಳೋದು ಅಂತ. ನೋಡಿ, ಅದಕ್ಕೆ ನಿಮ್ಮ ಒಂದು ಚಾನಲ್ನ ಈ ಥರ ಡೆಸ್ಕ್ಟಾಪ್ ಸೈಡಲ್ಲಿ ಓಪನ್ ಮಾಡ್ಕೊಳ್ಬೇಕು, ಆಯಿತಾ. ಸೊ ನಾನು ಇದನ್ನು ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಮೊಬೈಲಲ್ಲೂ ಕೂಡ ಇದೇ ಥರ ಓಪನ್ ಮಾಡ್ಕೊಳ್ಬೋದು. ಜಸ್ಟ್ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು studio.youtube.com ಅಂತ ನೀವು ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಈ ಥರ ಡೆಸ್ಕ್ಟಾಪ್ ಸೈಟಲ್ಲೇ ಬರುತ್ತೆ, ಆಯಿತಾ. ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಇಲ್ಲಿ ಹಲವಾರು ಸೆಟ್ಟಿಂಗ್ಸ್ಗಳಿರುತ್ತೆ. ಸೊ ನೋಡಿ, ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಸ್ಟಮೈಸೇಷನ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಗೆ ಹಲವಾರು ಸೆಟ್ಟಿಂಗ್ಸ್ ಎಲ್ಲ ಕಾಣುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕು, ಮೇಲ್ಗಡೆ ಇಲ್ಲಿ ಪ್ರೊಫೈಲ್ ಪಕ್ಕ ಹೋಮ್ ಟ್ಯಾಬ್ ಅಂತಿದೆ ನೋಡಿ, ಈ ಒಂದು ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಸೆಟಪ್ ಮಾಡ್ಕೊಳ್ಬೋದು, ಆಯಿತಾ. ಸೊ ಇಲ್ಲಿ ನೀವು ನೋಡ್ಬೋದು, ಮೊದಲನೇದಾಗಿ ಹೋಮ್ ಟ್ಯಾಬ್ ಅಂತ ಏನಿದೆ ಇದನ್ನು ನೀವು ಆಫ್ ಆಗಿರುತ್ತೆ. ಸೊ ಇದನ್ನು ನೀವು ಆನ್ ಮಾಡ್ಕೊಳ್ಬೇಕು. ಇದನ್ನು ಆನ್ ಮಾಡಿಕೊಂಡ್ರೆ ನೀವೆಲ್ಲವೂ ಕೂಡ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಮೊದಲನೇದಾಗಿ ಲೇಔಟ್ ಅಂತಿದೆ. ಸೊ ಲೇಔಟಲ್ಲಿ ನಾವು 12 ಸೆಕ್ಷನ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಈಗ ನಾನು ಈ ಒಂದು ಗೇಮಿಂಗ್ ಚಾನಲ್ ಲೇಔಟ್ಗೆ, ಸೊ ಇದು ನಂದು ಗೇಮಿಂಗ್ ಚಾನಲ್ಲು, ಇಲ್ಲಿ ಫಾರ್ ಯು ಅಂತ ಹಾಕಿದ್ದೀನಿ. ಫಾರ್ ಯು ಅಂತಂದರೆ ಈಗ ನೀವು ನನ್ನ ಲಕ್ಕಿ ಕೇಶಸ್ ಚಾನಲ್ ತೆಗೆದ್ರೆ ಸೊ ಫಾರ್ ಯು ಟ್ಯಾಬ್ ಸಿಗುತ್ತೆ. ಸೊ ಅದು ಯೂಟ್ಯೂಬ್ ಅವ್ರು ರೆಕಮೆಂಡ್ ಮಾಡುವಂಥದ್ದು, ಯಾವ ವಿಡಿಯೋ ರೆಕಮೆಂಡ್ ಮಾಡ್ತಾರೆ, ಸೊ ಅದು ಅಲ್ಲಿ ಮೇಯ್ನಾಗಿ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ವೀಡಿಯೋಸ್ ಅಂತಿದೆ. ಸೊ ನೀವು ಇಲ್ಲಿ ಬೇಕಾದರೆ ಪಾಪ್ಯುಲರ್ ವೀಡಿಯೋಸ್ ಆ್ಯಡ್ ಮಾಡ್ಬೋದು. ಹೇಗೆ ಅಂತಂದರೆ ಇಲ್ಲಿ ಆ್ಯಡ್ ಸೆಕ್ಷನ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಾನು ಪಾಪ್ಯುಲರ್ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ತು ಅಂತಂದರೆ ನೋಡಿ, ಇಲ್ಲಿ ಪಾಪ್ಯುಲರ್ ವೀಡಿಯೋಸ್ ಬರುತ್ತೆ. ಸೊ ಈಗ ನಿಮ್ಗೇನಾದರೂ ಇದು ಮೇಲ್ಗಡೆನೇ ತೋರಿಸ್ಬೇಕು ಅಂತಂದರೆ ಇದನ್ನು ಎಳ್ಕೊಂಡೋಗಿ, ಇದು ಪ್ರೆಸ್ ಮಾಡಿ ಹಿಡ್ಕೊಂಡು ಎಳ್ಕೊಂಡೋಗಿ ಹಿಂಗೆ ಬಿಡ್ತು ಅಂತಂದರೆ ಫಸ್ಟ್ ಪಾಪ್ಯುಲರ್ ವೀಡಿಯೋಸ್ ತೋರಿಸುತ್ತೆ ನಿಮ್ಮ ಒಂದು ಚಾನಲ್ ಒಳಗಡೆ. ಅದಾದಮೇಲೆ ಫಾರ್ ಯು ಟ್ಯಾಬ್ ತೋರಿಸುತ್ತೆ, ಅದಾದಮೇಲೆ ವೀಡಿಯೋಸ್ ಟ್ಯಾಬ್ ತೋರಿಸುತ್ತೆ, ಅದಾದಮೇಲೆ ಶಾರ್ಟ್ಸ್ ತೋರಿಸುತ್ತೆ, ಅದಾದಮೇಲೆ ಪೋಸ್ಟ್ ತೋರಿಸುತ್ತೆ, ಅದಾದಮೇಲೆ ಕೊಲಾಬರೇಷನ್ ತೋರಿಸುತ್ತೆ. ಸೊ ಈ ಥರ ನಿಮ್ಗೆ ಯಾವ್ಯಾವ್ದು ಬೇಕು ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಆ್ಯಡ್ ಸೆಕ್ಷನ್ ಅಂತ ಕೊಡಿ. ಇಲ್ಲಿ ನೋಡಿ, ಪ್ಲೇ ಲಿಸ್ಟು, ಕ್ರಿಯೇಟೆಡ್ ಪ್ಲೇ ಲಿಸ್ಟು, ಮಲ್ಟಿಪಲ್ಲು, ಮತ್ತು ಸಬ್ಸ್ಕ್ರಿಪ್ಷನ್ದು, ಫೀಚರ್ಡ್ ಚಾನಲ್ಲು, ಟಾಪ್ ಕಮ್ಯುನಿಟಿ ಕ್ಲಿಪ್ಸು, ಇದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಬೋದು. ಲೈವ್ ನಾವು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ನಿಮಗೆ ಯಾವ್ಯಾವ್ದು ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನೊಂದು ಸುಮ್ಮನೆ ಚಾನಲ್ ಟ್ರೈಲರ್ ಅಂತ ಆ್ಯಡ್ ಮಾಡಿದ್ರೆ, ಸೊ ಇಲ್ಲಿ ನನ್ನ ಚಾನಲ್ದು ಯಾವುದಾದ್ರು ಒಂದು ಟ್ರೈಲರ್ ವಿಡಿಯೋ ಸೆಲೆಕ್ಟ್ ಮಾಡಿದ್ರೆ ಅದು ಬಂದೇ ಆ್ಯಡ್ ಆಗುತ್ತೆ. ಸೊ ಈ ಥರ ನೀವು ಮಾಡಿಕೊಂಡು, ಸೊ ಇದನ್ನು ನಿಮ್ಗೆ ಎಲ್ಲಿ ಬೇಕು ಅಲ್ಲಿಗೆ, ಮೇಲ್ಗಡೆ ಬೇಕಾ ಮೇಲಾದರೆ ಮೇಲೆ, ಈ ಥರ ಮಾಡಿಕೊಂಡು ಸೊ ನೀವೇನು ಮಾಡಬೇಕು, ಇದನ್ನು ಸೇವ್ ಮಾಡ್ಕೋಬೇಕು. ಸೊ ನಾನಿವಾಗ ಇದನ್ನ ಇನ್ ಕೇಸ್ ಏನಾದರೂ ಇದನ್ನು ನಿಮ್ಗೆ ಇಷ್ಟ ಆಗಲಿಲ್ಲ, ಇದು ರಿಮೂವ್ ಮಾಡಬೇಕು ಅಂತಂದರೆ ಇಲ್ಲೇ 3 ಡಾಟೆಡ್ ಲೈನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ರಿಮೂವ್ ಸೆಕ್ಷನ್ ಅಂತ ಕೊಡ್ತು ಅಂತಂದರೆ ಅದು ರಿಮೂವ್ ಆಗಿಬಿಡುತ್ತೆ. ಸೊ ಈ ಥರ ನಾನು ಏನು ಮಾಡಿದ್ದೀನಿ, ನನ್ನ ಲಕ್ಕಿ ಕೇಶಸ್ ಚಾನಲಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ, ಫಸ್ಟು ಸಬ್ಸ್ಕ್ರಿಪ್ಷನ್ ಬರುತ್ತೆ, ಅದಾದಮೇಲೆ ಇದು ಫಾರ್ ಯು ಟ್ಯಾಬ್ ಬರುತ್ತೆ, ಅದಾದಮೇಲೆ ವೀಡಿಯೋಸ್ ಬರುತ್ತೆ, ಅದಾದಮೇಲೆ ಪಾಪ್ಯುಲರ್ ವೀಡಿಯೋಸ್ ಬರುತ್ತೆ. ಸೊ ಈ ಥರ ನಾನು ಸೆಟಪ್ ಮಾಡ್ಕೊಂಡಿದ್ದೆ. ನಿಮಗೆ ಯಾವ ಥರ ಬೇಕು ಆ ಥರ ಸೆಟಪ್ ಮಾಡಿಕೊಂಡು ಇಲ್ಲಿ ಪಬ್ಲಿಷ್ ಅಂತಿದೆ ನೋಡಿ, ಇಲ್ಲಿ ಪಬ್ಲಿಷ್ ಅಂತ ಕೊಟ್ಟಾಗ ಸೊ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಚಾನಲ್ಲು ಯಾವ ಥರ ತೋರಿಸುತ್ತೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ತೋರಿಸುತ್ತೆ. ಓಕೆ, ಫಸ್ಟು ವೀಡಿಯೋಸ್ ತೋರಿಸುತ್ತೆ, ಅದಾದಮೇಲೆ ಪೋಸ್ಟ್ ತೋರಿಸುತ್ತೆ, ಅದಾದಮೇಲೆ ಕೊಲಾಬರೇಷನ್ ತೋರಿಸುತ್ತೆ. ಓಕೆ, ಸೊ ಈ ಥರ ನೀವು ಸೆಟಪ್ ಮಾಡ್ಕೊಳ್ಬೋದು ಗೈಸ್. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.